ಪರೀಕ್ಷೆಯಲ್ಲಿ ಕಾಪಿ ಹೊಡೆಯುವ ವಿದ್ಯಾರ್ಥಿಗಳಿಗೆ ಲಗಾಮನ್ನ ಹಾಕುವಂತಹ ನಿಟ್ಟಿನಲ್ಲಿ ಕುದುರೆಯ ಕಣ್ಣಿಗೆ ಪಟ್ಟಿ ಕಟ್ಟಿದಂತೆ ವಿದ್ಯಾರ್ಥಿಗಳ ತಲೆಗೆ ಪೇಪರ್ ಅನ್ನ ಕಟ್ಟಲಾಗಿದೆ. ತಲೆಗೆ ಪೇಪರ್ ಡಬ್ಬಿಯನ್ನ ಹಾಕಿ ಪರೀಕ್ಷೆಯನ್ನ ಬರೆಸುವಂತಹ ಆಡಳಿತ ಮಂಡಳಿಯ ಒಂದು ಘಟನೆಯನ್ನು ಗಮನಿಸಬೇಕು. ಕಾಪಿ ತಡೆಯೋಕೆ ಯಾವ ರೀತಿಯ ಪ್ಲಾನ್ ಅನ್ನ ಇಲ್ಲಿ ಮಾಡಲಾಗಿದೆ, ಕುದುರೆಯ ಕಣ್ಣಿಗೆ ಯಾವ ರೀತಿಗೆ ಪಟ್ಟಿಯನ್ನ ಕಟ್ತಾರೋ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ತಲೆಗೆ ಪೇಪರ್ ಡಬ್ಬಿಯನ್ನ ಹಾಕಿ ಪರೀಕ್ಷೆಯನ್ನ ಆಡಳಿತ ಮಂಡಳಿ ಬರೆಸಿದ್ದು. ಇದು ಹಾವೇರಿ ನಗರದ ಭಗತ್ ಪಿಯು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಇದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕಾಪಿ ಹೊಡಿತಾರೆ ಅಂತ ಹೇಳಿ ಒಂದು ರೀತಿಯ ದೊಡ್ಡ ಪ್ಲಾನ್ ಅನ್ನೇ ಮಾಡಿದೆ ಇದೊಂದು ಕಾಲೇಜಿನ ಆಡಳಿತ ಮಂಡಳಿ. ಹಾವೇರಿ ನಗರದ ಭಗತ್ ಪಿಯು ಕಾಲೇಜಿನಲ್ಲಿ ನಿನ್ನೆ ತಲೆಗೆ ಪೇಪರ್ ಡಬ್ಬಿ ಹಾಕಿಸಿ ಪರೀಕ್ಷೆಯನ್ನ ಬರೆಸಿದೆ ಆಡಳಿತ ಮಂಡಳಿ. ವಿಷಯ ಗೊತ್ತಾಗಿ ಈಗ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಜಿಟಿಪಿಯು ಎಸ್ಎಸ್ ಪಿರಾಜೆ. ಯಾವ ರೀತಿಯಾಗಿ ಕಾಪಿ ಹೊಡಿಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ, ಆದ್ರೆ ಈ ತರದ ಕ್ರಮ ಯಾವ ರೀತಿಯಾಗಿ ಸರಿಯಾಗಿದೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದೇ ಕಾರಣಕ್ಕಾಗಿ ಇದರ ಬಗ್ಗೆ ಮಾಹಿತಿಯನ್ನ ತಿಳಿದ ತಕ್ಷಣ ಡಿಡಿಪಿಯು ಎಸ್ಎಸ್ ಪಿರಾಜೆ ಅವರು ಈಗಾಗಲೇ ನೋಟಿಸ್ ಅನ್ನ ಕೂಡ ಅಲ್ಲಿನ ಆಡಳಿತ ಮಂಡಳಿಗೆ ನೀಡಿದ್ದಾರೆ. ವಿಷಯ ಗೊತ್ತಾದ ತಕ್ಷಣವೇ ಈಗ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಕಾಪಿ ತಡೆಯೋಕೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಯಾರು ಕೂಡ ಕಾಪಿ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಎಕ್ಸಾಮಿನರ್ ಚೆನ್ನಾಗಿ ಚೆಕ್ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ಮಕ್ಕಳು ಕಾಪಿ ಹೊಡಿತಾರೆ ಅನ್ನುವಂತಹ ಕಾರಣಕ್ಕಾಗಿ ಡಬ್ಬವನ್ನ ಹಾಕಿ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನು ಬರೆಸ್ತಾ ಇದ್ದಾರೆ ಅನ್ನುವಂತಹ ಫೋಟೋಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳು ಕಾಪಿ ಹೊಡಿತಾರೆ ಅನ್ನೋದನ್ನ ತಡೆಯುವಂತಹ ಪ್ರಯತ್ನ ಮಾಡ್ಲಿ, ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ, ಇದು ಯಾವ ರೀತಿಯಾದಂತಹ ಲಗಾಮ ಹಾಕುವಂತಹ ಪ್ರಯತ್ನ ಅನ್ನೋದು ಈಗ ಎಲ್ಲರ ಪ್ರಶ್ನಾರ್ಥಕ ಚಿಹ್ನೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಕನಗೌಡ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಒಂದ್ ರೀತಿಯಲ್ಲಿ ಕಾಪಿ ಹೊಡೆಯನ್ನು ತಡೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳು ಇದೆ, ಆದ್ರೆ ಇದು ಯಾವ ರೀತಿಯ ಮಾರ್ಗ ಅಂತ ಹೇಳಿ, ಸೊ ಈ ತರ ಮಾಡೋದ್ರಿಂದ ಕಾಪಿ ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆ ಬಂದಿದ್ದಾದ್ರೂ ಹೇಗೆ ಅಂತ ಹೇಳಿ ಈ ಕಾಲೇಜಿನವರಿಗೆ? ನಿಜಕ್ಕೂ ನಡೀತಾ ಇದೊಂದು ವಿಚಿತ್ರ ಪ್ರಕರಣ ಅಂತ ಹೇಳ್ಬೋದು. ಇದು ಹಾವೇರಿ ಒಂದು ಭಗತ್ ಸಿಂಗ್ ಕಾಲೇಜಿನಲ್ಲಿ ನಡೆದಿರುವಂತ ಘಟನೆ. ಏನು ಈಗಾಗಲೇ PU ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಏನು ವಿದ್ಯಾರ್ಥಿಗಳು ಕಾಪಿ ಹೊಡಿಬಾರ ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿತ್ತು. ಈ ಹೊಸ ಪ್ರಯೋಗ ಮುಂದಾಗಿದ್ದು ಅಷ್ಟೇ ಅಲ್ಲದೆ ಕೂಡ ಆ ಫೋಟೋಗಳನ್ನ ಸೆರೆ ಹಿಡಿದು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿತ್ತು. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಕಾಲೇಜಿನ ಆಡಳಿತ ಮಂಡಳಿಯಿಂದ ಹಿಗ್ಗಾಮುಗ್ಗಾ ತರಡೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಇದನ್ನ ಗಮನಿಸಿದಂತ ಏನು DDPU ಅವರದ ಎಸ್ ಎಸ್ ಪಿರಾಜೆ ಅವರು ಕೂಡಲೇ ಕಾಲೇಜಿಗೆ ಬಂದು ಏನು ವಿದ್ಯಾರ್ಥಿಗೆ ಹಾಕಿದಂತ ರಟ್ಟಿನ ಬಾಕ್ಸ್ಗಳಿಂದ ರಟ್ಟಿನ ಬಾಕ್ಸ್ಗಳನ್ನ ತೆಗೆದು ಅವ್ರಿಗೆ ಮುಕ್ತವಾಗಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ. ಅಷ್ಟೇ ಅಲ್ಲದೆ ಕೂಡ ಏನು ಆಡಳಿತ ಮಂಡಳಿಗೆ ಏನು DDPU ಅವರು ಛೀಮಾರಿ ಹಾಕಿದ್ರು. ಇದೊಂದು ಘೋರ ಕೃತ್ಯ. ಅದು ಈ ವಿದ್ಯಾರ್ಥಿಗಳಿಗೆ ಈ ತೀರ ಹಾಕಿರೋದು ವಿದ್ಯಾರ್ಥಿಗಳ ಕುಲಕ್ಕೆ ಒಂದು ಅವಮಾನ ಅಂತ ಹೇಳಿ ಈಗಾಗಲೇ ಕಾಲೇಜು ಆಡಳಿತ ಮಂಡಳಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ರೆ. ಅಷ್ಟೇ ಅಲ್ಲದೆ ಈ ಸಂಬಂಧ ಇವತ್ತು ಮಧ್ಯಾಹ್ನ ಕೂಡ ಈಗ ಮೀಟಿಂಗ್ ಅನ್ನು ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಪ್ರಕರಣವನ್ನು DDPU ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಹೊಸ ಪ್ರಯೋಗಗಳನ್ನು ಮಾಡೋದ್ರಲ್ಲಿ ಕೂಡ ಏನು ಈಗಾಗಲೇ ಕಾಫಿಯನ್ನು ತರಲಿಕ್ಕೆ ವಿಭಿನ್ನ ರೀತಿಯ ಹೊಸ ಪ್ರಯೋಗಗಳು ಇರ್ಬೋದು ಅಥವಾ ಹೊಸ ತಂತ್ರಜ್ಞಾನಗಳನ್ನು ಬಳಸಬಹುದಾಗಿತ್ತು. ಆದ್ರೆ ಕಾಲೇಜ್ ಆಡಳಿತ ಮಂಡಳಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಕುದುರೆಗಳಿಗೆ ಯಾವ ರೀತಿ ಒಂದು ಇದನ್ನ ಹಾಕ್ತಾರೆ, ಆ ಕಡೆ ಈ ಕಡೆ ನೋಡ್ಬಾರ್ದು ಅಂತ ಹೇಳಿ ಒಂದು ಏನ್ ಹಾಕ್ತಾರೆ ಆ ರೀತಿಗಳ ವಿದ್ಯಾರ್ಥಿಗಳಿಗೆ ಒಂದು ಅದು ರಟ್ಟಿನ ಬಾಕ್ಸ್ ಗಳನ್ನ ಹಾಕಿ ಏನು ಅದರಲ್ಲಿ ಮಹಿಳಾ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಪುರುಷ ವಿದ್ಯಾರ್ಥಿಗಳು ಯುವತಿಯರಿಗೆ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ರಟ್ಟಿನ ಬಾಕ್ಸ್ ಹಾಕಿರೋದು ವಿದ್ಯಾರ್ಥಿಗಳಿಗೆ ಅವಮಾನ ಅಂತ ಹೇಳಿ ಇದನ್ನ ಪ್ರಕರಣವನ್ನ ಗಂಭೀರವಾಗಿ ತಗೊಂಡಿದ್ದಾರೆ. ಹಾಗೆ ಅಷ್ಟೆಲ್ಲ ಕಾಲೇಜ್ ಆಡಳಿತ ಮಂಡಳಿಯಿಂದ ಸೂಕ್ತ ಕ್ರಮಕ್ಕೆ ಈಗಾಗಲೇ DDPU ಕೂಡ ಚಿಂತನೆ ನಡೆಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಸಂಕನಗೌಡ ಡೀಟೇಲ್ಸ್ಗೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ DDPU ಆಗಿರುವಂತಹ ಎಸ್ ಪಿರಾಜೆ ಅವರು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಈಗಾಗಲೇ ಭಗತ್ PU ಕಾಲೇಜಲ್ಲಿ ನಿನ್ನೆ ಯಾವ ರೀತಿಯಾಗಿ ಆಡಳಿತ ಮಂಡಳಿ ಮಕ್ಕಳ ಕಾಪಿ ಮಾಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಈಗಾಗಲೇ ಹೌದು ಮೇಡಮ್. 16th ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕಮೆನ್ಸ್ ಆತ್ ನಮ್ಮಲ್ಲಿ. ಓಕೆ, ನಾನು 12 ಗಂಟೆಗೆ ನನಗೆ ಅದು ಸ್ಟೇಟಸ್ ದಲ್ಲಿ ಬಂತು ಮೇಡಮ್. ಓಕೆ, ಆ ಮ್ಯಾನೇಜ್ಮೆಂಟ್ ಯಾರೋ ಚೇರ್ಮನ್ ಯಾರೋ ಕಾರ್ಯದರ್ಶಿನೂ ಸ್ಟೇಟಸ್ ದಲ್ಲಿ ಹಾಕಿದ್ದ. ಓಕೆ, ಅವರೇ ಹಾಕೊಂಡಿದ್ರು. ಹೌದು, ಸ್ಟೇಟಸ್ ದಲ್ಲಿ ಹಾಕಿದ್ದ. ತಕ್ಷಣ ನಾನು ಆ ಕಾಲೇಜ್ ವಿಸಿಟ್ ಮಾಡಿದೆ. ಹೋಗಿ ಎಲ್ಲಾ ಬಾಕ್ಸ್ ತೆಗೆದು ಅವನಿಗೆ ಚೆನ್ನಾಗಿ ಉಗಿದು ನಾನ್ಸೆನ್ಸ್ ಟೈಪ್ ಆಫ್ ಈ ಎಲ್ಲ ಮಾಡಕ್ ಹೆಂಗೆ ಅಂದಾಗ ಅವ ಏನ್ ಹೇಳ್ತಾನಂದ್ರೆ, ಬಿಹಾರದಲ್ಲಿ ಇದು ಪ್ರಯೋಗ ಮಾಡಿದ್ರು ಸರ್, ನಾನು ಏನೋ ಕಾಪಿ ಈ ಕಡೆ ಆ ಕಡೆ ಹೊಳ್ಳಾಡಬಾರ್ದು ಅಂತಂದು ಹೇಳಿ ನಾನು ಮಾಡಿದ್ದೇನಂದ. ನೀನು ಮೂರ್ಖ, ಹೊಟ್ಟೆಗೆ ಏನ್ ತಿಂತೀಯ ನೀನು, ನಾನ್ಸೆನ್ಸ್ ಗೊತ್ತಾಗಲ್ಲ ನಿನ್ಗೆ. ಎಕ್ಸಾಮಿನೇಷನ್ ನಾರ್ಮ್ಸ್ ಏನಿದೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಇನ್ನೋರಿಗೆ ಯಾವುದೇ ತರದ್ ಒಂದು MPC ಆಗಿಲ್ಲ ಪಬ್ಲಿಕ್ ಎಕ್ಸಾಮಿನೇಷನ್ ದಲ್ಲಿ. ನಿಮ್ಮಂತವ್ರು ಸೇರಿ ಇದು ಯಾಕೆ ಹಿಂಸೆ? ಆಮೇಲೆ ವಿದ್ಯಾರ್ಥಿಗಳಿಗೂ ಪ್ರಶ್ನೆ ಮಾಡಿದೆ ನಾನು, ನಿಮ್ಗೆ ಡಬ್ಬಿ ಹಾಕುವಾಗ ವಿರೋಧ ಮಾಡ್ಲಿಕ್ಕೆ ಆಗಿಲ್ಲೇನು ಅಂತ. ಇಲ್ಲ ಸರ್, ಅವ್ರು ಫೋರ್ಸ್ ಮಾಡಿದ್ರು,
ಅಂತ ಇದು ಮಾಡಿದ್ರು. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಹಾಕೊಂಡಿದ್ದಾರೆ, ಕೆಲವರು ಹಾಕೊಂಡಿಲ್ಲ ಮೇಡಮ್. ತಕ್ಷಣ ನಾನು ರಿಮೂವ್ ಮಾಡಿ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ. ಅದೇ ರೀತಿಯಾಗಿತ್ತ ಸರ್ ನೀವು ಹೋದಂತ ಟೈಮಲ್ಲೂ? ಹೌದು ಮೇಡಮ್, ನಾನು ನೋಡಿದ್ದೇನೆ ಮೇಡಮ್. ಓಕೆ. ಅವ್ನಿಗೆ ಇದು ಮಾಡಿ ಅವ್ನಿಗೆ ಎಲ್ಲ ಅಟೆಂಡೆನ್ಸ್ ಎಲ್ಲ ಸೀಸ್ ಮಾಡ್ಕೊಂಡು ಕಾರಣ ಕೇಳಿ ನೋಟಿಸ್ ಇಶ್ಯೂ ಮಾಡಿ ನಾಳೆ ನೀನು ಯಾವ ರೀತಿಯಾಗಿ ನಡೆಸ್ತೀಯ ನೋಡುವಂತದ್ದು. ನಿನ್ನೆನೂ ಹೋಗಿದ್ದೇನೆ, ಇವತ್ತು ಹೋಗಿದ್ದೇನೆ ಆ ಸೆಂಟರ್ಗೆ. ಈಗ ಸ್ಮೂತ್ ನಡೆದಿದೆ ಮೇಡಮ್, ಹಾಗೇನಿಲ್ಲ ಈಗ. ಅಲ್ಲ ಅಂದ್ರೆ ಈಗ ಎಕ್ಸಾಮಿನರ್ ತುಂಬಾ ಸ್ಟ್ರಿಕ್ಟ್ ಆಗಿರೋದಾಗಿರ್ಬೋದು ಅಥವಾ ಅವರು ಕಾಪಿ ಹೊಡೆದಂಗೆ ಪ್ಲಾನ್ ಮಾಡ್ಕೊಳ್ಳೋದು ವೆರಿ ಗುಡ್ ಮ್ಯಾಟರ್ ಅಂತ ಹೇಳಿ ಒಂದು ಒಳ್ಳೆಯ ವಿಷಯನೇ ಆಕ್ಚುಲಿ ಆ ತರ ಇರುವಂತದ್ದು. ಬಟ್ ಈ ತರ ಐಡಿಯಾಗಳು ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಬಾಕ್ಸ್ ಹಾಕಿ ಪರೀಕ್ಷೆ ಬರ್ಸೋದಂತಂದ್ರೆ ಅದು ತಮ್ಮ ಒಂದು ದುರ್ನಡತೆ, ಅದು ಟೈಪ್ ಆಫ್ ಫೀಲಿಂಗ್ಸ್ ಇದು. ಅದಕ್ಕೆ ನಾನು ಹೇಳಿದ್ದು, ಒಂದು 25 ಹುಡುಗರು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರಂಗಿಲ್ಲ ನಿಮಗೆ. ನೀವು ಮ್ಯಾನೇಜ್ಮೆಂಟ್ ಏನ್ ಮಾಡ್ತೀರಾ ಅದು ನಾವು ಒಪ್ಬೇಕೇನೋ ಅಂತ ನೋಟಿಸ್ ಕೊಟ್ಟಿಲ್ಲ ಮೇಡಮ್. ಈವನ್ ಐ ಆಮ್ ರೆಡಿ ಟು ರೆಕಮೆಂಡ್ ದ ಕಾಲೇಜ್ ಮಸ್ಟ್ ಬಿ ಕ್ಯಾನ್ಸಲ್ಡ್. ಇಂಥವೆಲ್ಲ ಆಗ್ಬಾರ್ದು ಮೇಡಮ್. ಇದು ನಿಜ ವಿದ್ಯಾರ್ಥಿಗಳು ಫ್ರೀ ಆಗಿ ಎಕ್ಸಾಮ್ ಬರಿಬೇಕಾಗುತ್ತೆ, ಒಂದ್ ರೀತಿ ಭಯದಲ್ಲಿರುತ್ತೆ. ಇದು ಆಮೇಲೆ ಹಾವೇರಿ ಜಿಲ್ಲೆ ನನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಪಡೆದಿದೆ ಮೇಡಮ್. ಇದು ನಮ್ಮಲ್ಲಿ ಪಬ್ಲಿಕ್ ಎಕ್ಸಾಮಿನೇಷನ್ ದಲ್ಲಿ ಆಗ್ಲಿ ಬೇರೆ ಎಕ್ಸಾಮ್ ದಲ್ಲಿ ಒಂದು MPC ಇಲ್ಲ, ಮಾಲ್ ಪ್ರಾಕ್ಟೀಸ್ ಕೇಸ್ ಇಲ್ಲ. ನಾವು ಬಹಳ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಮಾಡ್ತೀವಿ. ಇಂಥ ನಾನ್ಸೆನ್ಸ್ ಗಳು ಸೇರಿ ಏನಾದ್ರೂ ಒಂದು ಕುತೂಹಲ ಮಾಡಿ ಏನಾದ್ರೂ ಇದು ಮಾಡ್ತಾರೆ. ಅದಕ್ಕೆ ನಾನು ವಾರ್ ಮಾಡಿದ್ದೇನೆ ಮೇಡಮ್, ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಸಂವಾದ ಮಾಡಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತದೆ ಅದಕ್ಕೆ ಒಳ್ಳೇದಿದ್ರೆ ಅದು ಒಪ್ಕೊಳ್ಳಿ, ಅದಕ್ಕೆ ಬೇರೆ ಇತ್ತಂದ್ರೆ ವಿರೋಧ ಮಾಡಿ ಅಂತ ಹೇಳಿ ಬಂದಿದ್ದೇನೆ. ಓಕೆ, CCTVಗಳನ್ನೆಲ್ಲ ಹಾಕಬಹುದು ಆ ತರ ಇದ್ರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ SSP ರಾಜು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.